ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಟನ್ ಲಿವರ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸೀಳಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ ಮತ್ತು ಲಿವರ್ ತಗೊಂಡಿದ್ದೀನಿ ನಾನು. ಈಗ ಇದನ್ನು ಮಾಡೋಂಥ ವಿಧಾನನ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ನ ಎಣ್ಣೆ ಹಾಕ್ಕೊಂಡು ಕುಕ್ಕರಿಗೆ ಅದನ್ನು ಬಿಸಿಗಿಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದಂಗೆ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಖಾರ ಚೆನ್ನಾಗಿ ಸಿಗುತ್ತೆ ನಮಗೆ, ಹಾಗಾಗಿ. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋಬೇಕು. ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಬಾಡ್ತಾ ಇದ್ದಂಗೆ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದ್ರದ್ದು ವಾಸನೆ ಹೋಗೋ ತನಕ ನಾವು ಬಾಡಿಸ್ಕೋಬೇಕು. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೋಬೇಕು. ಇದು ಟೊಮೊಟೊ ಬಂದು ಆಪ್ಷನಲ್, ಬೇಕಾದವರು ತೊಗೋಬೋದು. ಬೇಡ ನಮಗೆ ಡ್ರೈ ಆಗಿರಬೇಕು ಅಂತಂದರೆ ಟೊಮೊಟೊ ಬೇಡ, ಬರೀ ನಿಂಬೆಹಣ್ಣು ಹಿಂಡ್ಕೊಬೋದು. ನಿಂಬೆಹಣ್ಣು ಹಿಂಡ್ಕೊಂಡು ಮಾಡ್ಕೋಬೋದು. ನಾವು ಟೊಮೊಟೊ ಹಾಕ್ಕೊಳ್ತಾ ಇರೋದಕ್ಕೆ, ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದಕ್ಕೆ ನಮಗೆ ಒಳ್ಳೆ ಗ್ರೇವಿ ಬರುತ್ತೆ. ಸಾರೇನು ಬೇಕಾಗಿಲ್ಲ ನಮಗೆ, ಇದರಲ್ಲೇ ನಾವು ಊಟ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ನೋಡಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಸ್ಮೆಲ್ ಹೋದ್ಮೇಲೆ, ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಹೋದ್ಮೇಲೆ ನಾವು ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಿದೆ ಲಿವರಿಂದ ನಮಗೆ ಎಷ್ಟು ಉಪಯುಕ್ತವಾದಂಥ ಮಿನರಲ್ಸು, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತಂದ್ಬಿಟ್ಟು. ಅದರಲ್ಲೂ ವಿಶೇಷವಾಗಿ ದೇಹದಲ್ಲಿ ರಕ್ತಹೀನತೆ ಇರೋಂಥವ್ರು ಮತ್ತು ಬ್ಲಡ್ ಕಮ್ಮಿ ಇರೋಂಥವ್ರು, ವಯಸ್ಸಾದವ್ರಿಗಾಗಲಿ, ಕೆಲವರಿಗೆ ಹೆಂಗಸರಿಗೆ ಮೈನಲ್ಲಿ ಬ್ಲಡ್ ಕಮ್ಮಿ ಇರುತ್ತೆ, ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ, ಅಂಥವರಿಗೆ ಇದೆಲ್ಲ ಕೊಟ್ಟರೆ ಭಾಳ ಚೆನ್ನಾಗಿ ರಕ್ತ ಕೂಡ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಮತ್ತು ರಕ್ತಹೀನತೆ ಇರೋರಿಗೆ ಅದು ಕಮ್ಮಿ ಆಗುತ್ತೆ, ರಕ್ತಹೀನತೆಯೂ ಕಮ್ಮಿ ಆಗುತ್ತೆ. ತುಂಬ ಮಿನರಲ್ಸ್ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತಿಂದರೆ ಎಲ್ಲರಿಗೂ ಅಷ್ಟೇ ಬೆನಿಫಿಟ್ ಇದೆ ಇದರಿಂದ. ಏನಪ್ಪ ಅಂತಂದರೆ ವಯಸ್ಸಾದವರಿಗೆ ಸ್ವಲ್ಪ ಜೀರ್ಣ ಆಗೋದಿಲ್ಲ ಇದು ಲಿವರು. ಆದರೆ ಒಂದು ಟೈಮ್ ತಿನ್ಬೋದು, ಮಧ್ಯಾಹ್ನದ ಹೊತ್ತು ಇಲ್ಲ ಬೆಳಗಿನ ಟೈಮ್ನಲ್ಲಿ ತಿನ್ಬೋದು, ರಾತ್ರಿ ತಿನ್ನೋದಕ್ಕಿಂತ. ಆದರೆ ಎಲ್ಲರಿಗೂ ಭಾಳ ಉಪಯೋಗ ಆಗೋಂಥದ್ದು, ದೇಹಕ್ಕೆ ಭಾಳ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಟನ್ನಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಆದರೆ ಲಿವರು ನಮಗೆ ಭಾಳ ಕಾಯಿಲೆಗಳಿಗೂ ಕೂಡ ಅದು ಔಷಧಿ ಥರ ಕೆಲಸ ಮಾಡುತ್ತೆ. ನಾವು ಇದನ್ನು ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು, ಅನ್ನಕ್ಕೆ ಮತ್ತು ಇಡ್ಲಿ, ದೋಸೆ, ಚಪಾತಿ ಇದಕ್ಕೆಲ್ಲ ನೆಂಚ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಶೀತ, ನೆಗಡಿ ಆದವರಿಗಂತೂ ಭಾಳ ಚೆನ್ನಾಗಿ ಇರುತ್ತೆ ಇದು ಪೆಪ್ಪರ್ ಫ್ರೈ. ಒಂದು ಸತಿ ಮಾಡ್ತಾರೆ, ಮೂಗು ಕಟ್ಟಿರೋದು, ಶೀತ ಎಲ್ಲ ಇತ್ತಂದರೆ ಕಮ್ಮಿ ಆಗಿಬಿಡುತ್ತೆ. ನೋಡಿ, ಈ ಥರ ನಾವು ಲಿವರ್ನ ತೊಳೆದು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈರುಳ್ಳಿ ಜೊತೆಗೆ. ನಂತರ ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪು, ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನಾವು ಕುಕ್ಕರ್ನಲ್ಲಿ ಮಾಡ್ತಾ ಇರೋದಕ್ಕೋಸ್ಕರ ಅದು ಇನ್ನೂ ನೀರು ಬಿಡುತ್ತೆ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕೋಬೇಕು. ನೋಡಿ, ಇಷ್ಟೇ ಹಾಕ್ಕೊಳ್ತಾ ಇರೋದು. ನೀವು ಕೇಳ್ಬೋದು, ಲಿವರು ಬೇಗ ಬೇಯುತ್ತಲ್ಲ ಅಂತಂದು. ಬೇಗ ಬೇಯುತ್ತೆ, ಮಟನಿಂದ ಆಗಿರೋದಕ್ಕೋಸ್ಕರ ಇದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾವು ಕುಕ್ಕರ್ನಲ್ಲಿ ಹಾಕಿ ಒಂದು 2 ಪ್ರೆಷರ್ ತೆಗೆಸ್ಕೊಂಬಿಟ್ವಿ ಅಂತಂದರೆ ಭಾಳ ಬೇಗ ಆಗೋಗುತ್ತೆ ಅಡುಗೆ. ನೋಡಿ, ಈಗ ನಾವು ಬೇಯಿಸ್ಕೊಂಡಿದ್ದೀವಿ. ಅದು 2 ಪ್ರೆಷರ್ ಆದಮೇಲೆ ಸ್ವಲ್ಪ ನೀರು ಬಿಟ್ಬಿಟ್ಟು ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತಂದು. ಬೇಕು ಅಂದರೆ ಹೀಗೆ ಇಟ್ಕೊಂಡು ಸಾರು ಬದಲು ಇದೇ ಗ್ರೇವಿನಲ್ಲಿ ನಾವು ಪೂರ್ತಿ ಊಟನೇ ಮುಗಿಸ್ಕೊಂಬಿಡ್ಬೋದು. ಇದರಲ್ಲಿ ಮುದ್ದೆನೂ ತಿನ್ಬೋದು, ಚಪಾತಿ, ದೋಸೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಖಾರವಾಗಿ ನಾವು ಈರುಳ್ಳಿ ಟೊಮೊಟೊ ಹಾಕೋದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಹಾಗಾಗಿ ನಾವು ಮತ್ತೆ ಅದಕ್ಕೆ ಇಳಿಸೋ ಟೈಮಿಗೆ ಪೆಪ್ಪರ್ ಪೌಡ್ರ್ ಹಾಕಬೇಕು. ಪೆಪ್ಪರ್ ಪೌಡ್ರ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೊಬೋದು. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ನಾವು ತಟ್ಟೆನ ಮುಚ್ಚಬಾರ್ದು. ಇದಕ್ಕೆ ಗಟ್ಟಿ ಆಗಬೇಕು ಅಂತ ತಟ್ಟೆ ಮುಚ್ಚಬಾರ್ದು. ತಟ್ಟೆ ಮುಚ್ಚಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ತಟ್ಟೆನ ತೆಗೆದುಬಿಟ್ಟು ನಾವು ಈಗ ಗಟ್ಟಿ ಮಾಡಿಕೊಂಡ್ರೆ ನಮಗೆ ಗಟ್ಟಿನೂ ಸಿಗುತ್ತೆ. ಇದಕ್ಕೆ ಯಾವುದಕ್ಕಾದ್ರೂ ಕಾಂಬಿನೇಷನ್, ಲಿವರ್ನ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.